ಮೊದಲಿಗೆ ಕನ್ನಡ ನಾಡು ನುಡಿಗಾಗಿ ತಮ್ಮ ಬದುಕನ್ನೇ ಮುಡುಪಿಟ್ಟು ಬೆಂಗಳೂರಿನಲ್ಲಿ ಕನ್ನಡಿಗರಿಗೆ ತೊಂದರೆಯಾದಾಗ, ಅದರಲ್ಲೂ ಮುಖ್ಯವಾಗಿ ನಮ್ಮ ಕುಂದಾಪುರ ಭಾಗದ ಸಣ್ಣ ಪುಟ್ಟ ಉದ್ಯಮಿಗಳಿಂದ ಯಾರಿಗೇ ತೊಂದರೆ ಆದರೂ ಕೂಡ ಮೊದಲಿಗೆ ಧಾವಿಸಿ ಬರುವುದು ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ರು. ಆಸೀನರಿದ್ದಾರೆ. ಸರ್ ನಮಸ್ತೆ. ಅವರ ಮಗ ಈಗಾಗಲೇ ಸಿನಿಮಾ ರಂಗಕ್ಕೆ ಪದಾರ್ಪಣೆ ಮಾಡಿದ್ದಾರೆ. ಅವರ ಮತ್ತೊಂದು ಸಿನಿಮಾ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಎನ್ನುವಂಥ ಒಂದು ಹೊಸ ಚಲನಚಿತ್ರ ಇನ್ನೇನು ತೆರೆ ಕಾಣಲಿದೆ. ಅದರ ಒಂದು ಸುಂದರವಾದಂಥ ಟೀಸರನ್ನು ನಾವು ಮೊದಲಿಗೆ ನೋಡೋಣ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಿನಿಮಾದ ರಂಗದಲ್ಲಿ ತನ್ನ ಹೆಜ್ಜೆ ಗುರುತುಗಳನ್ನು ಮೂಡಿಸಿ ಅಂತ ರವಿ ಬಸ್ರೂರ್ ಅದನ್ನು ಕುಳಿತಲ್ಲಿಯೇ ಬಿಡುಗಡೆ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅದರ ಟೀಸರ್ ಪ್ಲೀಸ್. ಇಷ್ಟೆಲ್ಲ ಇಟ್ಕೊಂಡು ನಿಂಗೆ ಹೆಂಗೋ ನಿದ್ದೆ ಬರುತ್ತೆ ಧ್ರುವ? ಕರೆಕ್ಟ್ ಅಲ್ವಾ? ನಿದ್ದೆ ಹೇಗೆ ಬರುತ್ತೆ? ನನ್ನ ಹತ್ರ ನಿಮ್ಮ ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಇದೆ. ಏನು? ಪ್ರವೀರ್ ಶೆಟ್ಟಿ ಅವರ ಈ ಪ್ರಯತ್ನ, ಅವರನ್ನು ನಾನು ಮತ್ತೆ ವೇದಿಕೆಗೆ ಕರಿತೀನಿ. ಅವರ ಈ ಪ್ರಯೋಗಕ್ಕೆ, ಈ ಪ್ರಯತ್ನಕ್ಕೆ ಶುಭವಾಗಲಿ ಅಂತ ಒಂದು ಜೋರಾದ ಚಪ್ಪಾಳೆಯನ್ನು ನಿದ್ರಾದೇವಿ ನೆಕ್ಸ್ಟ್ ಡೋರ್, ನೀವೆಲ್ಲರೂ ಆ ಸಿನಿಮಾವನ್ನು ನೋಡಿ ಪ್ರೋತ್ಸಾಹಿಸಬೇಕು, ಮತ್ತೊಬ್ಬ ಸ್ಟಾರನ್ನು ಈ ಮಣ್ಣು ಕೊಡಬೇಕು ಅಂತ ಬಯಸ್ತಾ. ರವಿ ಬಸ್ರೂರ್ ಅವರ ಕುರಿತಾಗಿ ನಾನು ಆಗಲೇ ಮಾತಾಡ್ತಿದ್ದೆ. ನಮಗೆಲ್ಲರಿಗೂ ನೆನಪಿದೆ, ಪಣಕ್ ಮಕ್ಕಳು ಎನ್ನುವಂಥ ಒಂದು ಆಲ್ಬಮನ್ನು ಹಲವು ವರ್ಷಗಳ ಹಿಂದೆಯೇ ಕುಂದಾಪುರ ಕುಂದಗನ್ನಡದಲ್ಲಿ ಕೇಳಿದಾಗಲೇ ನಾವೆಲ್ಲರೂ ಚಕಿತಗೊಂಡವರು. ತದನಂತರ ಅವರ ಕುಂದಗನ್ನಡದ ಪ್ರೀತಿ ನಿರಂತರವಾಗಿ ಮುಂದುವರಿಯಿತು. ಸಾಲು ಸಾಲು ಕುಂದಾಪುರ ಕನ್ನಡದ ಚಿತ್ರಗಳು ಅವರ ಬ್ಯುಸಿ ಶೆಡ್ಯೂಲ್ನಲ್ಲಿ ಕೊಟ್ಟರು. ಅದು ವೆರಿ ಇಂಪಾರ್ಟೆಂಟ್. ಅವರು ಸುಮ್ಮನೆ ಅವರಷ್ಟೇ ಅವರ ಕೆಲಸವನ್ನು ಮಾಡಿಕೊಂಡ್ರೆ ಪ್ರಾಯಶಃ ಅದರ 3 ಪಟ್ಟು ದುಡಿಬಹುದಿತ್ತು. ಆ ಸಮಯವನ್ನು ಇಲ್ಲಿಯ ಈ ನೆಲದ ಸೊಗಡಿನ ಭಾಷೆಯಾದಂಥ ಕುಂದಾಪುರ ಕನ್ನಡ ಭಾಷೆಯ ಸಿನಿಮಾಗಳನ್ನು ಮಾಡಿ ಅದನ್ನು ಜೈ ಎನಿಸಿಕೊಂಡ್ರು. ಸ್ಥಳೀಯ ಹಲವು ಕಲಾವಿದರಿಗೆ ವೇದಿಕೆಯನ್ನು ಕೊಟ್ಟರು. ತದನಂತರ ಅವರು ದೊಡ್ಡ ಸ್ಟಾರ್ ಪಟ್ಟಕ್ಕೆ ಬಂದರು. ಸಲಾಂ ರಾಕಿ ಬಾಯ್ ಅನ್ನುವಂಥ ಮಾತನ್ನು ಅವರು ಏರ್ಪೋರ್ಟ್ನಲ್ಲಿ ನಡೆದುಕೊಂಡು ಹೋಗುವಾಗ ಅಲ್ಲಿನ ಪರಿಸರದ ಜನ ಹೇಳುವಷ್ಟರ ಮಟ್ಟಿಗೆ ಅವರನ್ನು ಜನ ಗುರುತಿಸಿದ್ರು. ಬಾಲಿವುಡ್ನಲ್ಲಿಯೂ ಕೂಡ ತಮ್ಮ ಹೆಜ್ಜೆ ಗುರುತುಗಳು ಮೂಡಿಸಿದ್ರು. ಆದರೂ ಅವರು ತಮ್ಮ ಸ್ಟುಡಿಯೋವನ್ನು, ತಮ್ಮ ಕಾರ್ಯಕ್ಷೇತ್ರವನ್ನು ಇದೇ ಬಸ್ರೂರಲ್ಲಿ ಮಾಡ್ತಾರೆ. ಯಶ್ ಆದಿಯಾಗಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಎಲ್ಲರೂ ಕೂಡ ಈ ಊರಿಗೆ ಬಂದು ತಮ್ಮ ಕೆಲಸ ಮುಗಿಸ್ಕೊಂಡು ಹೋಗುವ ರೀತಿಯಲ್ಲಿ ಅವರು ತನ್ನ ಊರಿನ ಮೇಲೆ ಅಪ್ಪಟ ಪ್ರೀತಿಯನ್ನು ಇಟ್ಟವರು. ಮುಂದುವರಿದ ಭಾಗವಾಗಿ ಹೊಸದೊಂದು ಪ್ರಯತ್ನಕ್ಕೆ ಕಲೆ ಹಾಕಿದ್ದಾರೆ. ಸುಮಾರು 500ಕ್ಕೂ ಹೆಚ್ಚು ಜನ ಕಲಾವಿದರು, ಸಂಪೂರ್ಣ ಯಕ್ಷಗಾನಮಯವಾದಂಥ ವಾತಾವರಣ, ಒಂದು ರಾಜರ ಒಂದು ಅರಮನೆಯ ಸೆಟ್ಟನ್ನು, ವೈಭವೋಪೇತವಾದಂಥ ಸೆಟ್ಟನ್ನು ಹಾಕ್ತಾರೆ. ನಾವ್ಯಾರೂ ಊಹಿಸಲಸದಳವಾದಂತಹ ಪಾತ್ರಗಳನ್ನು ಅಲ್ಲಿ ತರ್ತಾರೆ. ಯಕ್ಷಗಾನಕ್ಕೆ ಮತ್ತೊಂದು ಹೊಸ ದಿಗಂತವನ್ನು ತೋರಿಸ್ತಾರೆ. ನೀವೆಲ್ಲರೂ ನೆಕ್ಸ್ಟ್ ಲೆವೆಲ್ ಅನ್ನುವ ಮಟ್ಟಿಗೆ ಒಂದು ಚಿತ್ರವನ್ನು ಇದೀಗ ಅವರು ನಿರ್ಮಿಸಿ ಬಹುತೇಕ ಬಿಡುಗಡೆಯ ಹಂತದಲ್ಲಿದೆ. ವೀರ ಚಂದ್ರಹಾಸ. ಇದು ಜೋರಾದ ಚಪ್ಪಾಳೆ. ಅದರ ಟೀಸರ್ ನೋಡೋದಕ್ಕೂ ಮುಂಚೆ ವೀರ ಚಂದ್ರಹಾಸದ ಟೀಸರ್ ಪ್ಲೀಸ್.
ಬರಮಾಡಿಕೊಳ್ಳೋಣ ರವಿ ಬಸ್ರೂರ್. ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಅವರೊಂದಿಗೆ ಪ್ರವೀಣ್ ಕುಮಾರ್ ಶೆಟ್ರು ವೇದಿಕೆಗೆ ಬರಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ಮೂಡುಬಗೆ ಸಂತೋಷ್ ಶೆಟ್ರು ಅವರನ್ನ ಜೊತೆಯಾಗಬೇಕಾಗಿ ನಾನು ವಿನಂತಿಸ್ಕೊಳ್ತೇನೆ. ಸರ್ ದಯಮಾಡಿ ಜೋರಾದ ಚಪ್ಪಾಳೆ. ಗೆಳೆಯರೆ, ಬಂದಿರೋದು ರವಿ ಬಸ್ರೂರ್. ಸರ್ ಈ ಕಾರ್ಯಕ್ರಮದ ಕುರಿತಾಗಿ, ತಮ್ಮ ಪ್ರಯತ್ನದ ಕುರಿತಾಗಿ ಒಂದೆರಡು ಮಾತು ರವಿ ಬಸ್ರೂರ್ ಅವರಿಂದ. ತುಂಬ ಖುಷಿ ಆಯಿತು ಕಾರ್ಯಕ್ರಮಕ್ಕೆ ಬಂದದ್ದು. ಇದೇ ಥರದ ಹಬ್ಬಗಳು ತುಂಬ ನಡೀತಿತ್ತು. ಇದು ಒಳ್ಳೆ ಆಲೋಚನೆ, ಒಳ್ಳೆ ಆಯೋಜನೆ. ಯಾಕಂತ ಹೇಳಿದ್ರೆ ದುಡ್ಡು ಯಾರು ಹೊರಗೆ ಬಿಡೋಕ್ಕೆ ಇಷ್ಟಪಡೋದಿಲ್ಲ. ಈ ಥರದಿಂದ ಆದರೂ ಅಟ್ಲೀಸ್ಟ್ ಕಲಾವಿದರಿಗೆ, ಅದನ್ನ ನಂಬ್ಕೊಂಡಿದ್ದ ಕುಟುಂಬಗಳಿಗೆ ನೀವು ನೆರವಾಗ್ತಿದ್ದು ತುಂಬ ಖುಷಿ ಆಯಿತು. ಸಂತೋಷ್ ಶೆಟ್ಟರಿಗೆ ತುಂಬ ಅವ್ರದ್ದು ಇದು ಒಬ್ಬರಿಂದ ಆಪದಲ್ಲ, ಅವರೆಲ್ಲರ ತಂಡಕ್ಕೂ ಅವರ ಕನಸಿಗೂ ಒಳ್ಳೇದಾಗಲಿ, ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಹಾಗೆ ಇವ್ರ ಮಗನ ಟ್ರೀಸರ್ ನೋಡಿದ್ರೆ ತುಂಬ ಪ್ರಾಮಿಸಿಂಗ್ ಆಯಿತು. ಖಂಡಿತ ಇದಕ್ಕೆ ತುಂಬ ದೊಡ್ಡ ಮಟ್ಟದ ಸಪೋರ್ಟ್ ಸಿಗುತ್ತೆ. ಯಾಕಂದರೆ ಒಂದು ಫಸ್ಟ್ ಅಟೆಂಪ್ಟಲ್ಲೇ ಈ ಮಟ್ಟದ ಏನು ಸ್ಕ್ರೀನ್ ಪ್ರೆಸೆನ್ಸು, ಇದು ಒಳ್ಳೆ ಹಾದಿ. ಇದು ಯಶಸ್ಸು ಸಿಗುತ್ತೆ ಖಂಡಿತ. ಯಕ್ಷಗಾನ ಸಣ್ಣಿಂದ ಕಣ್ಕೊಂಬನ್ನೋದು, ಅದನ್ನು ಸ್ಕ್ರೀನ್ ಮೇಲೆ ತಗೊಬರ್ಕೊಂಡು ತುಂಬ ಪ್ರಯತ್ನ ಮಾಡಿದೆ. ಮಿಡ್ಲಾಗ ಒಂದು ಸ್ವಲ್ಪ ಕೈಯೆಲ್ಲ ಸುಟ್ಕೊಂಡು ಆಯ್ದೆ, ವಾಪಸ್ ಬಂದೆ. ಅದಾದಮೇಲೆ ಇದಕ್ಕೆ ರೈಟ್ ಟೈಮ್ ಅಂತ ಅನಿಸ್ತು. ಅದಕ್ಕೆ ಸರಿಯಾದ ಜನರನ್ನೆಲ್ಲ ನನಗೆ ಸಿಕ್ಕಿದ್ರು. ನವೀನ್ ಅಣ್ಣ, ಆಮೇಲೆ ನಾಗರಾಜ್ ಅಣ್ಣ, ಇವರಿಬ್ಬರನ್ನ ನೆನ್ಪಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಾನು ಹೇಳಿದಾಗಳಿಗೆ ಇಮಿಡಿಯೇಟಾಗಿ ಅದಕ್ಕೆ ಸ್ಪಂದನೆ ಕೊಟ್ಟು, ಅದಕ್ಕೆ ಏನು ಬೇಕು ಅದು ಇವತ್ತಿನ ತನಕನೂ ನಮ್ಗೆ ಆರ್ಟಿಸ್ಟ್ಗಳಿಂದ ಹಿಡಿದು ಎಲ್ಲರನ್ನೂ ಸಪೋರ್ಟ್ ಕೊಟ್ಟು, ಅವರು ಸಪೋರ್ಟ್ ಇಲ್ಲದೆ ಈ ಮಟ್ಟಕ್ಕೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಒಂದು ಒಳ್ಳೆಯ ಪ್ರಯತ್ನ ಮಾಡಿದೆ. ನನ್ನ ಕನಸನ್ನು ನಿಮಗೆ ತೋರಿಸ್ಕೊಂಡು ನಾನು ಈಗಲಿಂದ ಯಕ್ಷಗಾನ ಈ ರೀತಿ ಕಾಣ್ಕಂತೇಳಿ ಒಂದು ಆಸೆ, ಆ ಆಸೆನ ತೆರೆ ಮೇಲೆ ಆದಷ್ಟು ಬೇಗ ಎಲ್ಲ ಆಲ್ಮೋಸ್ಟ್ ಕೊನೆ ಹಂತದಲ್ಲಿತ್ತು. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅದು ಯಕ್ಷಗಾನದ ಮೇಲೆ, ನಮ್ಮ ಗಂಡು ಮೆಟ್ಟಿನ ಕಲೆ ಮೇಲೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಯಾಕಂದರೆ ಕರ್ನಾಟಕನ ಪ್ರೆಸೆಂಟ್ಸ್ ಮಾಡೋಕ್ಕೆ ನಮ್ಮ ಹತ್ರ ಇಪ್ಪತ್ತು ಒಂದೇ ಒಂದು ಗಟ್ಟಿ ಕಲೆ, ಅದರ ವೈವಿಧ್ಯತೆ ಎಷ್ಟು ಹೇಳಿದ್ರು ಸಾಲ. ಯಾಕಂದರೆ ಒಂದೇ ಯಕ್ಷಗಾನನ ನಾವು 2000 ಶೋ ಕಂಡ್ರು ಅದರಲ್ಲಿ ವಿಭಿನ್ನತೆ ಇರುತ್ತೆ. ಅದು ಯಕ್ಷಗಾನ ಹತ್ರ ಮಾತ್ರ, ಮತ್ತು ಯಾವುದ್ರಲ್ಲೂ ಸಾಧ್ಯ ಇಲ್ಲ. ಈ ಸಪೋರ್ಟ್ ಎಲ್ಲರದ್ದು ಸಪೋರ್ಟು ಯಕ್ಷಗಾನದ ಮೇಲೆ, ನಮ್ಮ ಊರಿನ ಎಲ್ಲ ಕಲೆಗಳ ಮೇಲೆ ಇರಲಿ. ಇದೇ ರೀತಿ ಕಾರ್ಯಕ್ರಮಗಳು ನಡೀಲಿ. ನಿಮ್ಮೆಲ್ಲರ ಶುಭ ಹಾರೈಕೆ ಈ ಥರದ ಪ್ರಯತ್ನಗಳ ಮೇಲೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೆ. ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲ ಕಡೆ ಹೇಳುವಂಗೆ ದೇವರೆಲ್ಲರಿಗೂ ಒಳ್ಳೇದು ಮಾಡಲಿ. ಎಷ್ಟು ಒಳ್ಳೇದು ಮಾಡಲಿ ಅಂದರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಆಲೋಚನೆ ಮಾಡೋಕ್ಕೆ ನಮಗೆ ಯಾರಿಗೂ ಸಮಯ ಸಿಗದೆ ಇರಲಿ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಧನ್ಯವಾದ. ಸದಾ ನಿಮ್ಮಷ್ಟೇ ಆಲೋಚಿಸುವಂತಹ ಜನರ ಮಧ್ಯೆ ನಾವಿರುವಾಗ ಹೇಗೆ ತಾನೇ ನಾವು ಬೇರೆಯವ್ರ ಬಗ್ಗೆ ಕೆಟ್ಟದ ಆಲೋಚನೆ ಮಾಡೋಕ್ಕೆ ಸಾಧ್ಯ? ಬಸರೂರೇ, ಥ್ಯಾಂಕ್ ಯು. ನಿಮ್ಮ ಈ ಪ್ರಯತ್ನ ಇಡೀ ದೇಶದ ಜನರಿಗೆ ಈ ಮಣ್ಣಿನ ನೆಲದ, ಈ ನೆಲಮೂಲ ಸಂಸ್ಕೃತಿ ಯಕ್ಷಗಾನದ ಕಲೆಯ ಪರಿಚಯವಾಗಲಿ. ಇಡೀ ದೇಶ ಹೇಗೆ ಕಾಂತಾರದ ಮೂಲಕ ಇಡೀ ಪ್ರಪಂಚ ನಮ್ಮನ್ನು ತಿರುಗಿ ನೋಡುತ್ತೋ ಅಂಥ ಮತ್ತೊಂದು ಯಶಸ್ಸು ಇದೇ ಮಣ್ಣಿನ ಮತ್ತೊಬ್ಬ ವ್ಯಕ್ತಿ ಕೊಡುವಂತಾಗಲಿ ಅಂತ ನಮ್ಮೆಲ್ಲರ ಚಪ್ಪಾಳೆಯ ಅನುಮೋದನೆಯೊಂದಿಗೆ ಅವರಿಗೆ ಆಶಿಸ್ತಾ, ಸೇವಾಚೇತನ ಟ್ರಸ್ಟ್ ಅವರಿಗೆ ಒಂದು ಪ್ರೀತಿಯ ಗೌರವವನ್ನು ಸಲ್ಲಿಸಿ ಅಭಿನಂದಿಸಬೇಕಾಗಿ ನಾನು ವಿನಂತಿಸಿಕೊಳ್ತೇನೆ. ಹಾಗೆ ಪ್ರವೀಣ್ ಶೆಟ್ರು ಇದ್ದಾರೆ. ಪ್ರವೀಣ್ ಶೆಟ್ರು ಇವತ್ತಿನ ಕಾರ್ಯಕ್ರಮದ ಅತಿಥಿಗಳು. ಅವರನ್ನು ಆ ಅತಿಥಿಯ ಸಭೆಯಲ್ಲಿಯೇ ಮತ್ತೆ ಮಾತಾಡಿಸೋಣ ಆಲೋಚನೆ. ಥ್ಯಾಂಕ್ ಯು ಶೆಟ್ರೆ, ನಿಮ್ಮ ಸಿನಿಮಾ ಕೂಡ ಒಳ್ಳೆಯದಾಗಲಿ ಅಂತ ಆಶಿಸ್ತೇವೆ. ಥ್ಯಾಂಕ್ ಯು ಸರ್. ಈ ಕಾರ್ಯಕ್ರಮದ ಮೂಲಕ ಒಂದು ಇಬ್ಬರು ಒಳ್ಳೆ ಸಿಂಗರ್ ಸಿಕ್ಕಿದ್ರು, ಅದು ಖುಷಿ ಆಯ್ತು ನನಗೆ. ನೀವು ನಿಮ್ಮನ್ನು ಮುಂದೆ ಕುಳಿಸ್ಕೊಂಡೇ ಅದು ಅವ್ರನ್ನ ಆಡಿಸ್ಬೇಕನ್ನೋದೊಂದು ಆಸೆ ಇತ್ತು. ನಿಮ್ಮ ಗಮನ ಅವರ ಮೇಲೆ ಹರಿಸಿದ್ದು ಧನ್ಯವಾದಗಳು.